ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಾವು ಲಾಸ್ಟ್ ಕ್ಲಾಸಲ್ಲಿ ಈ ಥರ್ಡ್ ಚಾಪ್ಟರ್ ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ ಬಗ್ಗೆ ನಾವು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗಿದ್ವಿ. ಇಲ್ಲಿ ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸಲ್ಲಿ ನಾವು ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ ಅಂತಕ್ಕಂಥದ್ದು, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತಕ್ಕಂಥದ್ದು ನಾವು ಡಿಸ್ಕಷನ್ ಮಾಡ್ತಾ ಹೋಗಿದ್ವಿ. ಮತ್ತು ಅದರ ಆ್ಯಕ್ಟಿವಿಟಿನೂ ಕೂಡ ಡಿಸ್ಕಷನ್ ಮಾಡಿದ್ವಿ. ಅದೇ ರೀತಿ ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್ಸ್ ಅಂದರೆ ಏನು ಅಂತ ಹೇಳ್ಬಿಟ್ಟು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೆ. ಮತ್ತು ಡಾಲ್ಟನ್ಸ್ ಅಟಾಮಿಕ್ ಥಿಯರಿ, ಡಾಲ್ಟನ್ನು ಏನು ಹೇಳ್ತಾನೆ, ಆಟಮ್ ಅಂದರೆ ಏನು ಅಂತಕ್ಕಂಥದ್ದನ್ನು ಅವನ ಪಾಸ್ಚುಲೇಟ್ಸ್ಗಳು, ಡಾಲ್ಟನ್ನಿನ ಪಾಸ್ಚುಲೇಟ್ಸ್ಗಳನ್ನು ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗಿದ್ವಿ. ಅದೇ ರೀತಿ ಆಟಮ್ ಅಂದರೆ ಏನು ಅಂತಕ್ಕಂಥದ್ದನ್ನು ಕೂಡ ನಿಮಗೆ ಹೇಳ್ತಾ ಹೋಗಿದೆ. ಇದನ್ನು ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಎನ್ ಎಲಿಮೆಂಟ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಅದು ಮೇ ಆರ್ ಮೇ ನಾಟ್ ಎಕ್ಸಿಸ್ಟ್ ಇಂಡಿಪೆಂಡೆಂಟ್ಲಿ. ಅದು ಇಂಡಿಪೆಂಡೆಂಟಾಗಿ ಸಿಗಲೂಬಹುದು, ಸಿಗದೇನೂ ಇರ್ಬೋದು. ಅಂದರೆ ಸಿಗದೇನೆ ಇರ್ಬೋದು ಅಂತ ಹೇಳಿದ್ರೆ ಸಿಂಗಲ್ ಆಗೂ ಸಿಗ್ಬೋದು, ಅಥವಾ ಸಿಂಗಲ್ ಆಗಿ ಸಿಗಲಿಲ್ಲಪ್ಪ ಅಂದರೆ ಅದು ಡಬಲ್ ಆಗಿ ಮಾಲಿಕ್ಯೂಲ್ ಎಲಿಮೆಂಟಿನ ರೂಪದಲ್ಲಿ ಸಿಗ್ತಾ ಹೋಗುತ್ತೆ ಅಂತಕ್ಕಂಥದ್ದು ನಾವು ಹೇಳ್ತಾ ಹೋಗಿದ್ವಿ. ಅದೇ ರೀತಿ ಸಿಂಬಲ್ಸನ್ನು ಕೂಡ ಆಟಮ್ಸ್ಗಳಿಗೆ ನಾವು ಎಲಿಮೆಂಟ್ಸ್ಗಳಿಗೆ ಯಾವ ರೀತಿ ಸಿಂಬಲ್ಸನ್ನು ಕೊಡ್ತಾ ಹೋಗ್ತೀವಿ. ಫಸ್ಟಿಗೆ ಅದರ ಫಸ್ಟ್ ಲೆಟರ್ ಏನಿದೆಯೋ ಆ ಲೆಟರನ್ನು ನಾವು ಸಿಂಬಲಾಗಿ ಕೊಡ್ತಾ ಹೋಗ್ತೀವಿ. ಒಂದೇ ರೀತಿಯಾಗಿರ್ತಕ್ಕಂಥ ಎರಡು ಎಲಿಮೆಂಟ್ಸ್ ಇದ್ದರೆ ಆವಾಗ ಸೆಕೆಂಡ್ ಎಲಿಮೆಂಟಿಗೆ ಎರಡನೇ ಲೆಟರನ್ನು ಅದಕ್ಕೆ ಜೋಡಿಸ್ತಾ ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಹೋಗಿದ್ವಿ. ಅದೇ ರೀತಿ ಅಟಾಮಿಕ್ ಮಾಸ್ ಅಂದರೆ ಏನು ಅಂತಕ್ಕಂಥದ್ದು. ಓಕೆನಾ, ಆಟಮ್ ಅಂತಕ್ಕಂಥದ್ದು ಬಹಳ ಚಿಕ್ಕದಾಗಿರ್ತದೆ. ಅದರ ಆಟಮಿಕ್ ಮಾಸನ್ನು ತೂಕ ಮಾಡೋದು ಬಹಳ ಕಷ್ಟ. ಅದಕ್ಕಾಗ್ಬಿಟ್ಟು ನಾವೇನು ಮಾಡಿದ್ವಿ, ಒಂದು ಸ್ಟ್ಯಾಂಡರ್ಡ್ ಯೂನಿಟನ್ನು ತಗೊಂಡಿದ್ವಿ. 1/12 ಆಫ್ ಮಾಸ್ ಆಫ್ ಎನ್ ಕಾರ್ಬನ್ 12 ಅಂತಕ್ಕಂಥದ್ದು. ಅಂದರೆ ಒಂದು ಕಾರ್ಬನ್ 12 ಐಸೋಟೋಪಿನ 12ನೇ ಒಂದು ಭಾಗ ತಗೊಂಡ್ಬಿಟ್ಟು ಅದಕ್ಕೆ ಸಮವಾಗಿರ್ತಕ್ಕಂಥದ್ದು ಹೈಡ್ರೋಜನ್ ಅಂತಕ್ಕಂಥದ್ದು ಇದೆ. ಅಂದರೆ ಒಂದು ಹೈಡ್ರೋಜನ್ನು ಕಾರ್ಬನ್ 12ನ 12ನೇ ಒಂದು ಭಾಗಕ್ಕೆ ಸಮವಾಗಿದೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅದೇ ರೀತಿ ಮಾಲಿಕ್ಯೂಲ್ ಅಂತಕ್ಕಂಥದ್ದು ಒಂದು ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಎನ್ ಎಲಿಮೆಂಟ್ ವಿಚ್ ಎಕ್ಸಿಸ್ಟ್ ಇಂಡಿಪೆಂಡೆಂಟ್ಲಿ ಅಂಡ್ ಶೋಸ್ ಆಲ್ ದ ಪ್ರಾಪರ್ಟೀಸ್ ಆಫ್ ದಟ್ ಸಬ್ಸ್ಟೆನ್ಸ್ ಅಂತಕ್ಕಂಥದ್ದು. ಅದೇ ರೀತಿ ಮಾಲಿಕ್ಯೂಲ್ ಆಫ್ ಎಲಿಮೆಂಟ್ಸ್ ಅಂತಕ್ಕಂಥದ್ದನ್ನ ಆಟಮ್ಸ್ ಆಫ್ ದಿ ಸೇಮ್ ಎಲಿಮೆಂಟ್. ಮತ್ತು ಈ ಮಾಲಿಕ್ಯೂಲ್ಸ್ ಆಫ್ ಎಲಿಮೆಂಟ್ ಅಂತ ಹೇಳಿದ್ರೆ ಅದರಲ್ಲಿ ಒಂದೇ ರೀತಿಯಾಗಿರ್ತಕ್ಕಂಥ ಎಲಿಮೆಂಟ್ಸ್ಗಳು ಇರ್ತಾ ಹೋಗ್ತವೆ. ಅದೇ ರೀತಿ ಮಾಲಿಕ್ಯೂಲ್ಸ್ ಆಫ್ ಕಾಂಪೌಂಡ್ಸ್ ಅಂತ ಹೇಳಿದ್ರೆ ಇಲ್ಲಿ ಕಾಂಪೌಂಡ್ ಅಂತ ಹೇಳಿದ ತಕ್ಷಣ ಎರಡು ಡಿಫರೆಂಟ್ ಆಗಿರ್ತಕ್ಕಂಥ ಎಲಿಮೆಂಟ್ಸ್ಗಳು ಕಂಬೈನ್ಡ್ ಆಗಿರ್ತವೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗಿದ್ವಿ. ಇಲ್ಲಿವರೆಗೂ ನಾವು ಡಿಸ್ಕಷನ್ಸ್ ಮಾಡ್ತಾ ಹೋಗಿದ್ವಿ. ಇವಾಗ ನೆಕ್ಸ್ಟ್ ಅಯಾನ್ಸ್ ಬಗ್ಗೆ ನಾವು ತಿಳ್ಕೋಬೇಕಾಗಿದೆ. ಏನಪ್ಪ ಅಯಾನ್ಸ್ ಅಂತ ಹೇಳಿದ್ರೆ, ಅಯಾನ್ ಅಂತ ಹೇಳಿದ್ರೆ ಇಟ್ ಈಸ್ ಎ ಚಾರ್ಜ್ಡ್ ಪಾರ್ಟಿಕಲ್ ಹ್ಯಾವಿಂಗ್ ಅ ಪಾಸಿಟಿವ್ ಆರ್ ನೆಗೆಟಿವ್ ಚಾರ್ಜ್. ಇದು ಒಂದು ಸಣ್ಣ ಚಾರ್ಜ್ಡ್ ಪಾರ್ಟಿಕಲ್. ಚಾರ್ಜ್ ಅಂದರೆ ಪಾಸಿಟಿವ್ ಚಾರ್ಜ್ ಇರ್ಬೋದು ಅಥವಾ ನೆಗೆಟಿವ್ ಚಾರ್ಜ್. ಕಾಂಪೌಂಡ್ ಅಂತ ಹೇಳಿದ ತಕ್ಷಣನೇ ಅದರಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಎಲಿಮೆಂಟ್ಸ್ ಇರ್ತವೆ. ಒಂದು ಮೆಟಲ್ಲು, ಇನ್ನೊಂದು ನಾನ್ ಮೆಟಲ್ ಅಂತಕ್ಕಂಥದ್ದು. ಒಂದು ಮೆಟಲ್ಲು, ಇನ್ನೊಂದು ನಾನ್ ಮೆಟಲ್ ಅಂತಕ್ಕಂಥದ್ದು ಎರಡು ಸೇರ್ಕೊಂಡ್ಬಿಟ್ಟು ಒಂದು ಕಾಂಪೌಂಡ್ ಅಂತಕ್ಕಾಗ. ಅದೇ ನಾವು ಮಾಲಿಕ್ಯೂಲ್ ಅಂತ ತಗೊಂಡಾಗ, ಎಲಿಮೆಂಟ್ಸ್ ಅಂತ ತಗೊಂಡಾಗ ಒಂದೇ ರೀತಿಯಾಗಿರ್ತಕ್ಕಂಥ ಆಟಮ್ಸನ್ನು ನಾವಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ಯಾವಾಗಲೂ ಕೂಡ ಮೆಟಲ್ ಅಂತಕ್ಕಂಥದ್ದು ಪಾಸಿಟಿವ್ ಚಾರ್ಜ್ ಇರ್ತಾ ಹೋಗುತ್ತೆ, ನಾನ್ ಮೆಟಲ್ ಅಂತಕ್ಕಂಥದ್ದು ನೆಗೆಟಿವ್ ಚಾರ್ಜ್ ಆಗಿರ್ತದೆ. ಪಾಸಿಟಿವ್ ಚಾರ್ಜ್ ಇರ್ತಕ್ಕಂಥವರಿಗೆ ನಾವು ಕ್ಯಾಟಯಾನ್ ಅಂತ ಕರಿತೀವಿ, ನೆಗೆಟಿವ್ ಚಾರ್ಜ್ ಇರ್ತಕ್ಕಂಥವರಿಗೆ ಆ್ಯನಯಾನ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಇನ್ನೊಂದು ವರ್ಡನ್ನು ನಾವು ಜ್ಞಾಪಕ ಇಟ್ಕೋಬೇಕು. ಏನಪ್ಪ ಅಂತ ಹೇಳಿದ್ರೆ ವೇಲೆನ್ಸಿ ಅಂತಕ್ಕಂಥದ್ದು. ಏನಪ್ಪ ವೇಲೆನ್ಸಿ ಅಂತ ಹೇಳಿದ್ರೆ ಇಟ್ ಇಸ್ ದ ಕಂಬೈನಿಂಗ್ ಕೆಪಾಸಿಟಿ ಆಫ್ ಎನ್ ಎಲಿಮೆಂಟ್. ಅಂದರೆ ಅದರ ಸಾಮರ್ಥ್ಯ, ಆ ಎಲಿಮೆಂಟಿನ ಜೊತೆ ಸೇರ್ತಕ್ಕಂಥ ಸಾಮರ್ಥ್ಯ ಎಷ್ಟಿದೆ ಅಂತಕ್ಕಂಥ ಇದಕ್ಕೆ ನಾವೊಂದು ಕಂಬೈನಿಂಗ್ ಕೆಪಾಸಿಟಿ, ಅದಕ್ಕೆ ವೇಲೆನ್ಸಿ ಅಂತ ಕರಿತಾ ಹೋಗ್ತೀವಿ. ನೀವು ಇಲ್ಲಿ ನೋಡ್ಬೋದು ಕಾಮನ್ ಅಯಾನ್ಸನ್ನು ನಾವು ತಗೊಂಡಿದ್ವಿ. ಸೋಡಿಯಂ Na+, ಇವೆಲ್ಲ ಮೆಟಲ್ಸ್ಗಳು, ಇವೆಲ್ಲ ಇರ್ತಕ್ಕಂಥವೆಲ್ಲವೂ ಕೂಡ ಮೆಟಲ್ಸ್ಗಳು. Na+, ಪೊಟ್ಯಾಷಿಯಂ K+, ಸಿಲ್ವರ್ Ag+, ಕಾಪರ್ Cu+, Mg2+. ಇಲ್ಲಿ ಯಾಕೆ ಸರ್ 2+ ಅಂತ ಕೊಟ್ಟಿದ್ದೀರಿ, ಬರೀ ಇಲ್ಲಿ ಪ್ಲಸ್ ಅಂತ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ, ಇದು ಪ್ಲಸ್ ಅಂತಕ್ಕಂಥ ಚಾರ್ಜ್ ಹೆಂಗೆ ಬರುತ್ತೆ ಇದಕ್ಕೆ ಅಂತ ಹೇಳಿದ್ರೆ ತನ್ನಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಸನ್ನು ಕಳ್ಕೊಂಡಾಗ. ಅಂದರೆ ಸೋಡಿಯಂ 1 ಎಲೆಕ್ಟ್ರಾನನ್ನು ಕಳ್ಕೊಂಡ್ರೆ 1+ ಅಂತಕ್ಕಂಥದ್ದು ಬರ್ತಾ ಆಗುತ್ತೆ. ಅದೇ ರೀತಿ ಮೆಗ್ನೀಷಿಯಂ 2 ಎಲೆಕ್ಟ್ರಾನ್ಸನ್ನು ಕಳ್ಕೊಂಡ್ರೆ 2+. ಹಾಗಾದರೆ ಇವೆಲ್ಲವೂ ಕೂಡ 2 ಎಲೆಕ್ಟ್ರಾನ್ಸನ್ನು ಕಳ್ಕೊಳ್ತಿದ್ದಾವೆ ಅಂತಕ್ಕಂಥದ್ದು ನಾವಿಲ್ಲಿ ಅದೇ ಅಲ್ಯೂಮಿನಿಯಮನ್ನು ತಗೊಂಡಾಗ ಅದು 3 ಎಲೆಕ್ಟ್ರಾನ್ಸನ್ನು ಕಳ್ಕೊಳ್ತಾ ಹೋಗುತ್ತೆ.
ಅದೇ ಒಂದು ಎಲೆಕ್ಟ್ರಾನ್ ಅನ್ನು ಪಡ್ಕೊಂಡ್ರೆ ಆ ಹೈಡ್ರೋಜನ್ ಅಂತಕ್ಕಂಥದ್ದು ಒಂದು ಎಲೆಕ್ಟ್ರಾನ್ ಕಳ್ಕೊಂಡಾಗ ಅದು H+ ಅಂತ ಆಗಿತ್ತು, ಒಂದು ಎಲೆಕ್ಟ್ರಾನ್ ಅನ್ನ ಪಡ್ಕೊಂಡಾಗ H- ಆಗುತ್ತೆ. ಅಂದ್ರೆ ಮೈನಸ್ ಚಾರ್ಜ್ ಅಂತಕ್ಕಂಥದ್ದು ಎಲೆಕ್ಟ್ರಾನ್ಸ್ ಅನ್ನ ಪಡ್ಕೊಂಡಾಗ ಸಿಗ್ತಕ್ಕಂಥದ್ದು. ಕ್ಲೋರಿನ್ ಆಗಿರ್ಬೋದು, ಬ್ರೋಮಿನ್ ಆಗಿರ್ಬೋದು, ಅಯೋಡಿನ್, ಆಕ್ಸಿಜನ್ ಇವೆಲ್ಲವೂ ಕೂಡ ನಾನ್ ಮೆಟಲ್ಸ್ಗಳು. ಇವು ಎಲೆಕ್ಟ್ರಾನ್ಸ್ ಅನ್ನ ಪಡಿತಾ ಹೋಗುತ್ತೆ. ಹಾಗಾದ್ರೆ ಹೈಡ್ರೋಜನ್ ಅಂತಕ್ಕಂಥದ್ದು ಸಮಟೈಮ್ಸ್ ಇಟ್ ಬಿಹೇವ್ಸ್ ಆಸ್ ಎ ನಾನ್ ಮೆಟಲ್ ಅಂಡ್ ಸಮಟೈಮ್ಸ್ ಇಟ್ ಬಿಹೇವ್ಸ್ ಆಸ್ ಎ ಮೆಟಲ್ ಆಗಿ ಕೂಡ ಅದು ಬಿಹೇವ್ ಮಾಡ್ತಾ ಹೋಗುತ್ತೆ. ಈ ರೀತಿ ಅದೇ ರೀತಿ ನೇಮ್ ಆಫ್ ದಿ ಅಯಾನ್ಸ್ಗಳನ್ನ ಇಲ್ಲಿ ಅಮೋನಿಯಂ ಅಯಾನ್ ಅಂತಕ್ಕಂಥದ್ದು ಇದೆ, ಹೈಡ್ರಾಕ್ಸಿಲ್ ಅಯಾನ್ ಇದೆ, ನೈಟ್ರೇಟ್ ಅಯಾನ್ ಇದೆ, ಬೈಕಾರ್ಬೊನೇಟ್ ಅಯಾನ್ ಇದೆ, ಕಾರ್ಬೊನೇಟ್ ಅಯಾನ್, ಸಲ್ಫರ್ ಟ್ರೈಆಕ್ಸೈಡ್ ಅಯಾನ್, ಸಲ್ಫರ್ ಟೆಟ್ರಾಕ್ಸೈಡ್ ಅಯಾನ್ ಅಂತಕ್ಕಂಥ ಈ ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ಅಯಾನ್ಸ್ ಅನ್ನ ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಹಾಗಾದ್ರೆ ಅಯಾನ್ ಅಂದ್ರೆ ಏನು? ಇಟ್ಸ್ ಎ ಚಾರ್ಜ್ಡ್ ಪಾರ್ಟಿಕಲ್ ಹ್ಯಾವಿಂಗ್ ಪಾಸಿಟಿವ್ ಆರ್ ನೆಗೆಟಿವ್ ಚಾರ್ಜ್ ಅಂತಕ್ಕಂಥದ್ದು ಇದೆ. ನೆಕ್ಸ್ಟ್ ರೈಟಿಂಗ್ ಕೆಮಿಕಲ್ ಫಾರ್ಮುಲಾ. ಹೆಂಗಪ್ಪ ಕೆಮಿಕಲ್ ಫಾರ್ಮುಲಾಸನ್ನು ನಾವು ಹೇಗೆ ಬರಿಬೇಕು ಅಂತಕ್ಕಂಥದ್ದು. ಕೆಮಿಕಲ್ ಫಾರ್ಮುಲಾ ಬರಿಬೇಕಾದ್ರೆ ಒಂದು ಸ್ವಲ್ಪ ವಿಚಾರಗಳನ್ನು ಇದರಲ್ಲಿ ನಾವು ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ. ಏನಪ್ಪ ಫಾರ್ಮುಲಾ ಬರಿಬೇಕಾದ್ರೆ ಅದರಲ್ಲಿ ನಾವು ಹೇಳಿದ್ವಿ ಒಂದು ಕಾಂಪೌಂಡ್ ಅಂತಕ್ಕಂಥದ್ದು ಬರಬೇಕಾದ್ರೆ ಅದರಲ್ಲಿ ಮೆಟಲ್ ಮತ್ತು ನಾನ್ ಮೆಟಲ್ ಅಂತಕ್ಕಂಥವು ಇರ್ತಾ ಹೋಗ್ತವೆ. ಆ ಮೆಟಲ್ ಮತ್ತು ನಾನ್ ಮೆಟಲ್ ಇದ್ದಾಗ ಮೆಟಲ್ ಅಂತಕ್ಕಂಥದ್ದು ಪಾಸಿಟಿವ್ ಅಯಾನ್ ಆಗಿರ್ತತೆ, ನಾನ್ ಮೆಟಲ್ ಅಂತಕ್ಕಂಥದ್ದು ನೆಗೆಟಿವ್ ಅಯಾನ್ ಆಗಿರ್ತತೆ. ಮೆಟಲ್ ಅಂತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಸೋಡಿಯಂ ಅಂತಕ್ಕಂಥದ್ದು ಇದೆ, ಅದು ಮೆಟಲ್ಲು, ಅದನ್ನ ಏನು ಮಾಡಬೇಕು ನಾವು ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬರಿಬೇಕು, ಇದಕ್ಕೆ ಪ್ಲಸ್ ಚಾರ್ಜ್ ಇದೆ. ಅದೇ ರೀತಿ ಕ್ಲೋರಿನ್ ಅಂತಕ್ಕಂಥದ್ದು ಇದೆ, ಅದು ನೆಗೆಟಿವ್ ಚಾರ್ಜ್ ಇದೆ. ಇನ್ನೊಂದ್ಸರಿ ಬರಿತಾ ಹೋಗ್ತೀನಿ ನಾನು. ಸೋಡಿಯಂ ಅಂತಕ್ಕಂಥದ್ದು ಏನಾಗಿದೆ ಪ್ಲಸ್ ಚಾರ್ಜ್ ಇದೆ, ಅದಕ್ಕೆ ಕ್ಲೋರಿನ್ ಅಂತಕ್ಕಂಥದ್ದು ನಾನ್ ಮೆಟಲ್ಲು ಮೈನಸ್ ಚಾರ್ಜ್ ಇದೆ. ಇವೆರಡು ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಸೇರ್ಕೊಂಡ್ಬಿಟ್ಟು ಏನಾಗ್ತಾ ಹೋಗುತ್ತೆ ಸೋಡಿಯಂ ಕ್ಲೋರೈಡ್ ಅಂತಕ್ಕಂಥದ್ದು ಫಾರ್ಮೇಷನ್ ಆಗ್ತಾ ಹೋಗುತ್ತೆ ನಮಗೆ. ಓಕೆನಾ? ಈ ರೀತಿ ಅಂದರೆ ಮೆಟಲ್ ಪಾಸಿಟಿವ್ ಅಯಾನನ್ನು ಕ್ಯಾಟ್ ಅಯಾನನ್ನು ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಬರಿತಾ ಹೋಗ್ತೀವಿ, ನಾನ್ ಮೆಟಲನ್ನು ರೈಟ್ ಹ್ಯಾಂಡ್ ಸೈಡ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ತೋರಿಸ್ತಾ ಹೋಗ್ತೀವಿ. ಅದೇ ರೀತಿ ವೇಲೆನ್ಸೀಸನ್ನು ಬರಿಬೇಕಾದ್ರೆ ಅದರ ವೇಲೆನ್ಸಿಗಳು ಬರಿಬೇಕಪ್ಪ ನಾವು ಅಂತ ಹೇಳಿದ್ರೆ ಆ ವೇಲೆನ್ಸಿಗಳನ್ನು ನಾವೇನು ಮಾಡ್ತಾ ಹೋಗಬೇಕು, ಅದರ ಕೆಳಗಡೆ ಬರಿತಾ ಹೋಗ್ಬೇಕು. ಇಲ್ಲಿ ಹೈಡ್ರೋಜನ್ ಬರ್ದಿದ್ದೀನಿ, ಇಲ್ಲಿ ಕ್ಲೋರಿನ್ ಅದರ ವೇಲೆನ್ಸಿ ಹೈಡ್ರೋಜನ್ನ ವೇಲೆನ್ಸಿ 1, ಕ್ಲೋರಿನಿನ ವೇಲೆನ್ಸಿ 1. ಅದೇ ರೀತಿ ಹೈಡ್ರೋಜನ್ ವೇಲೆನ್ಸಿ 1, ಸಲ್ಫರ್ ವೇಲೆನ್ಸಿ 2. ಇದರ ವೇಲೆನ್ಸಿ ಇದಕ್ಕೆ ಹೋಗುತ್ತೆ, ಇದರ ವೇಲೆನ್ಸಿ ಇದಕ್ಕೆ ಹೋಗುತ್ತೆ. ಆ ರೀತಿ ಕ್ರಾಸಿಂಗ್ ಓವರ್. ನೆಕ್ಸ್ಟ್ ಟೈಮಲ್ಲಿ ಏನು ಮಾಡ್ತಾ ಹೋಗಬೇಕು, ಕ್ರಾಸ್ ಓವರ್ ದ ವೇಲೆನ್ಸೀಸ್ ಆಫ್ ದಿ ಕಂಬೈನಿಂಗ್ ಅಯಾನ್ಸ್. ಯಾವ್ಯಾವ ಅಯಾನ್ಸ್ ಕಂಬೈನ್ ಆಗ್ತಿದಾವೋ ಅವೆರಡನ್ನ ನಾವು ಸೇರಿಸ್ತಾ ಹೋಗಬೇಕು. ಇವೆರಡನ್ನು ಸೇರಿಸಿದಾಗ ಈ ವೇಲೆನ್ಸಿ ಈ ಕಡೆ ಹೋದಾಗ ನಮಗೆ H2S ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ. ಇವೆರಡು ಹೋದಾಗ H ಮತ್ತು Cl ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ. ಅದೇ ರೀತಿ ಮೆಗ್ನೀಷಿಯಂ 1 ಇದೆ, ಮೆಗ್ನೀಷಿಯಂ ಪಕ್ಕದಲ್ಲಿ ಇಲ್ಲಿ ಕ್ಲೋರಿನ್ ಇದೆ, ಕ್ಲೋರಿನಿಗೆ ಏನಾಯ್ತು ಈ ವೇಲೆನ್ಸಿ 2 ಅಂತಕ್ಕಂಥದ್ದು ಮೆಗ್ನೀಷಿಯಂ ಕ್ಲೋರೈಡ್ ಅಂತಕ್ಕಂಥದ್ದು ಬರ್ತಾ ಇತ್ತು. ಅದೇ ರೀತಿ ಕಾರ್ಬನ್ನು ವೇಲೆನ್ಸಿ 4 ಇದೆ, ಕ್ಲೋರಿನ್ ವೇಲೆನ್ಸಿ 1 ಇದೆ. ಇಲ್ಲಿ ಕೂಡ ನಾವೇನಾಗ್ತಾ ಹೋಗುತ್ತೆ ಕಾರ್ಬನ್ನಿನ ವೇಲೆನ್ಸಿ 1 ಇರ್ತತೆ, ಅಂದರೆ 1 ಅಂತ ಬರಿಬೋದು ಅಥವಾ ಬರದೇನೂ ಇರ್ಬೋದು. ಅವಾಗ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂತಕ್ಕಂಥದ್ದು ಇಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅರ್ಥ ಆಯ್ತಾ ಹೇಗೆ ನಾವು ಕೆಮಿಕಲ್ ಫಾರ್ಮುಲಾಸ್ ಅಂತಕ್ಕಂಥದ್ದನ್ನು ಬರಿತಾ ಹೋಗೋದು. ಇಲ್ಲೂ ಕೂಡ ಬಹಳಷ್ಟು ಎಕ್ಸಾಂಪಲ್ಸನ್ನು ಕೊಟ್ಟಿದ್ದೀನಿ ನಾನು. ಕ್ಯಾಲ್ಶಿಯಂ ಇದೆ, ಕ್ಯಾಲ್ಶಿಯಮಿನ ವೇಲೆನ್ಸಿ 2, ಆಕ್ಸಿಜನ್ ವೇಲೆನ್ಸಿ 2. ಈ ವೇಲೆನ್ಸಿ ಆಕ್ಸಿಜನಿನ ವೇಲೆನ್ಸಿ ಕ್ಯಾಲ್ಶಿಯಮಿಗೆ ಹೋಗುತ್ತೆ, ಕ್ಯಾಲ್ಶಿಯಮಿನ ವೇಲೆನ್ಸಿ ಆಕ್ಸಿಜನಿಗೆ ಹೋಗುತ್ತೆ. ಬರಿಬೇಕಾದ್ರೆ Ca2O2 ಅಂತ ಬರಿಬೋದು, ಅಥವಾ ಎರಡೂ ಸೇಮ್ ವೇಲೆನ್ಸಿ ಇರೋದ್ರಿಂದ CaO ಅಂತ ಬರೀತಾ ಹೋಗ್ತೀವಿ ನಾವು. ಅದೇ ರೀತಿ ಅಲ್ಯೂಮಿನಿಯಂ, ಇದರ ವೇಲೆನ್ಸಿ 3, ಇದರ ವೇಲೆನ್ಸಿ 2 ಇದೆ. ಈ 2 ವೇಲೆನ್ಸಿ ಈ ಕಡೆ ಹೋಗುತ್ತೆ, 3 ಅಂತಕ್ಕಂಥದ್ದು ಈ ಕಡೆ ಹೋಗುತ್ತೆ. ಆವಾಗ ಅಲ್ಯೂಮಿನಿಯಂ ಟ್ರೈಆಕ್ಸೈಡ್ ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಸೋಡಿಯಂ ನೈಟ್ರೇಟ್ ಅಂತಕ್ಕಂಥದ್ದು, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂತಕ್ಕಂಥದ್ದು, ಈ ರೀತಿ ನಮಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಫಾರ್ಮುಲಾಸ್ಗಳನ್ನ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಮಾಲಿಕ್ಯುಲರ್ ಮಾಸ್. ಮಾಲಿಕ್ಯುಲರ್ ಮಾಸ್ ಅಂದ್ರೆ ಏನಪ್ಪಾ? ಮಾಲಿಕ್ಯುಲರ್ ಮಾಸ್ ಆಫ್ ಎ ಸಬ್ಸ್ಟೆನ್ಸ್ ಇಸ್ ದ ಸಮ್ ಆಫ್ ಅಟಾಮಿಕ್ ಮಾಸಸ್ ಆಫ್ ಆಲ್ ದ ಆಟಮ್ಸ್ ಇನ್ ಎ ಮಾಲಿಕ್ಯೂಲ್. ಅಂದರೆ ಒಂದು ಮಾಲಿಕ್ಯೂಲನ್ನು ನಾವು ತಗೊಂಡಾಗ ಸೋಡಿಯಂ ಕ್ಲೋರೈಡ್ ಅಂತ ತಗೊಂಡ್ವಿ ನಾವು. ಈ ಸೋಡಿಯಂ ಕ್ಲೋರೈಡಲ್ಲಿ ಎಷ್ಟು ಮಾಲಿಕ್ಯೂಲ್ಸ್ ಇದಾವೋ ಅವೆಲ್ಲ ಮಾಲಿಕ್ಯೂಲ್ಸಿನ ತೂಕ, ಅದಕ್ಕೆ ನಾವು ಮಾಲಿಕ್ಯುಲರ್ ಮಾಸ್ ಅಂತ ಕರಿತಾ ಹೋಗುತ್ತೆ. ಅದಕ್ಕೊಂದು ಎಕ್ಸಾಂಪಲ್ ಹೈಡ್ರೋಜನ್ನ ತಗೊಂಡು, ಇಲ್ಲಿ ಸೋಡಿಯಂ ಕ್ಲೋರೈಡ್ ತಗೊಂಡ್ರೆ ಸೋಡಿಯಂನ ತೂಕ ಮತ್ತು ಕ್ಲೋರಿನ್ ತೂಕ ಎರಡೂ ಸೇರಿ ನಮಗೆ ಸೋಡಿಯಂ ಕ್ಲೋರೈಡಿನ ತೂಕ ಸಿಗ್ತಾ ಹೋಗುತ್ತೆ ಮಾಸ್. ಇಲ್ಲೊಂದು ಎಕ್ಸಾಂಪಲ್ನ ನಾವು ತಗೊಂಡಿದ್ವಿ, ಯಾವುದು? ದಟ್ ಈಸ್ ವಾಟರ್ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ವಾಟರಿನ ಎಕ್ಸಾಂಪಲನ್ನು ತಗೊಂಡಾಗ ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಎಷ್ಟಿದೆ? 1 ಯೂನಿಟ್ ಇದೆ. ಅಟಾಮಿಕ್ ಮಾಸ್ ಆಫ್
ಆಕ್ಸಿಜನ್ 16 ಇದೆ. ಹಾಗಾಗ್ಬಿಟ್ಟು ನಾವೇನು ಮಾಡ್ತಾ ಹೋಗ್ತೀವಿ, ಇವೆರಡನ್ನು ಸೇರಿಸ್ತಾ ಹೋಗ್ಬೇಕು. ಸೇರಿಸಿದಾಗ ಇಲ್ಲಿ ವಾಟರ್ ಅಂತಕ್ಕಂಥದ್ದು H2O ಇದೆ. ಹಾಗಾದ್ರೆ ನಾವು ಏನು ಮಾಡ್ತಾ ಹೋಗ್ಬೇಕು, ಹೈಡ್ರೋಜನ್ನ ವೇಲೆನ್ಸಿ ಇದು ಅಟಾಮಿಕ್ ಮಾಸ್ 1 ಇದೆ, ಅಂತ ಹೈಡ್ರೋಜನ್ಗಳು 2 ಇದಾವೆ ಇಂಟು 2 ಪ್ಲಸ್ ಆಕ್ಸಿಜನ್ನ ವೇಲೆನ್ಸಿ ಅಟಾಮಿಕ್ ಮಾಸ್ ಎಷ್ಟಿದೆ 16. ಇಲ್ಲಿ ತಪ್ಪು ಬರ್ತಾರೆ, 10 ಅಂತ ಹೇಳ್ಬಿಟ್ಟು ತಪ್ಪಾಗಿದೆ, ಅದು 16 ಮಾಡ್ಕೊಳ್ರಿ. ಇದು 1 ಇಂಟು 2 2 ಪ್ಲಸ್ 16 ತಗೊಂಡ್ರೆ ಟೋಟಲ್ ನಮಗೆ ಎಷ್ಟು ಬರ್ತಾ ಹೋಯ್ತು 18. ಏನಿದು 18 ಅಂತಕ್ಕಂಥದ್ದು ಅಟಾಮಿಕ್ ಮಾಸ್ ಆಫ್ ವಾಟರ್. ಇಲ್ಲಿ ಬಂದಿದೆ ನೋಡ್ರಿ, ಅಟಾಮಿಕ್ ಮಾಸ್ ಆಫ್ ವಾಟರ್ನ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಅಟಾಮಿಕ್ ಮಾಸ್ ಆಫ್ ವಾಟರ್ನ ನೋಡಿ. ಅದೇ ರೀತಿ ಮಾಲಿಕ್ಯುಲರ್ ಮಾಸ್ ಆಫ್ ನೈಟ್ರಿಕ್ ಆಸಿಡ್ನ ತಗೊಂಡ್ರೆ ಹೈಡ್ರೋಜನಿಂದ 1, ನೈಟ್ರೋಜನಿಂದ 14, ಆಕ್ಸಿಜನಿಂದ 16. ಹಾಗಾಗ್ಬಿಟ್ಟು ಹೈಡ್ರೋಜನ್ ಎಷ್ಟಿದೆ 1 ಇದೆ, 1 ಬರ್ಕೊಂಡಿದ್ವಿ. ನೈಟ್ರೋಜನ್ 14 14, 1 ನೈಟ್ರೋಜನ್ ಇದೆ. ಆಕ್ಸಿಜನ್ 16 ಇದೆ. 16 ಅಂದರೆ ಅಂಥವು 3 ಇದೆ. ಪ್ಲಸ್ ಇಲ್ಲಿ ಸೇರಿಸ್ಬೇಕಾದ್ರೆ ಪ್ಲಸ್ ಅಂತ ಹಾಕಬೇಕು, ಮಲ್ಟಿಪ್ಲೈ ಮಾಡಬೇಕಾದ್ರೆ ಇಂಟು ಹಾಕೊಂಡ್ಬಿಟ್ಟು ಮಾಡ್ತಾ ಹೋಗ್ಬೇಕು. 1 + 14 + 48 = 63 ಅಂತಕ್ಕಂಥದ್ದು ನಮಗೆ ಸಿಗ್ತಾ ಹೋಗುತ್ತೆ. 63 ಅಂತಕ್ಕಂಥವು ನಮಗಿಲ್ಲಿ ಏನಾಗ್ತಾ ಹೋಗ್ತವೆ, ಅಟಾಮಿಕ್ ಮಾಸ್ ಆಫ್ ನೈಟ್ರಿಕ್ ಆಸಿಡ್ ಅಂತಕ್ಕಂಥದ್ದು ನಮಗೆ ಬರ್ತಾ ಹೋಗುತ್ತೆ. ಅದೇ ರೀತಿ ಮೋಲ್ ಕಾನ್ಸೆಪ್ಟ್. ಏನಪ್ಪ ಮೋಲ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ, ಇಲ್ಲಿ ಮೋಲ್ ಕಾನ್ಸೆಪ್ಟ್ ಅಂತ ಹೇಳಿದಾಗ mole of a substance is that amount of the substance which contains same number of particles that are present in 12 gram of carbon 12 isotope. ಏನಪ್ಪ ಮೋಲ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ, ಫಸ್ಟ್ ಮೋಲ್ ಕಾನ್ಸೆಪ್ಟ್ ಅಂದರೆ ಒಂದು ವಿಚಾರ ಅಂತ ಹೇಳ್ಬಿಟ್ಟು ಅಷ್ಟೇ. ಮೋಲ್ ಅಂದರೆ ಏನು? ಮೋಲ್ ಅಂತ ಹೇಳಿದ್ರೆ ಒಂದು ಸಬ್ಸ್ಟೆನ್ಸಿನ ತೂಕ ಅಥವಾ ಒಂದು ಸಬ್ಸ್ಟೆನ್ಸಿನ ಒಳಗಡೆ ಇರ್ತಕ್ಕಂಥ ಪಾರ್ಟಿಕಲ್ಸ್ಗಳು, ಅದರ ತೂಕ, ಅದರ ನಂಬರ್ಸ್, ಎಷ್ಟು ನಂಬರ್ಸ್ ಇದಾವೆ ದಟ್ ಆರ್ ಪ್ರೆಸೆಂಟ್ ಇನ್ 12 ಗ್ರಾಮ್ ಆಫ್ ಕಾರ್ಬನ್ 12 ಐಸೋಟೋಪಿನ ಆಟಮ್ಸ್ಗಳು ಎಷ್ಟಿದಾವೋ ಅಥವಾ ಪಾರ್ಟಿಕಲ್ಸ್ ಎಷ್ಟಿದಾವೋ ಅಷ್ಟೇ ಸೇಮ್ ಆಗಿದ್ರೆ ಅದಕ್ಕೆ ನಾವು 1 ಮೋಲ್ ಅಂತ ಕರಿತಾ ಹೋಗ್ತೀವಿ. ನಾವು ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದೆ, ನಾನು ಹೈಡ್ರೋಜನ್ ತಗೊಂಡಿದ್ದೆ, ಹೈಡ್ರೋಜನಿನ ಮೋಲು 1 ಅಂತ ಹೇಳಿದ್ವಿ. ಅಂದ್ರೆ ಏನರ್ಥ, ಕಾರ್ಬನ್ 12 ಇಲ್ಲಿ ಎಷ್ಟಿದಾವೋ ಹೈಡ್ರೋಜನ್ ತೂಕನೂ ಕೂಡ ಅದರ ಮಾಸ್ ಅಂತಕ್ಕಂಥದ್ದು ನಾವು ಇಲ್ಲಿ ಹೇಳ್ತಾ ಹೋಗಿದ್ವಿ. ದ ನಂಬರ್ ಆಫ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ಕಾರ್ಬನ್ 12 ಅಲ್ಲಿ ಇರ್ತಕ್ಕಂಥ ಇದನ್ನ ನಾವು ನೋಡ್ತಾ ಹೋಗಿದ್ವಿ. ಇಲ್ಲಿ ಮೋಲ್ ಕಾನ್ಸೆಪ್ಟ್ ಅಂತ ಹೇಳಿದಾಗ, ಮೋಲ್ ಆಫ್ ಎ ಸಬ್ಸ್ಟೆನ್ಸ್ ಇಸ್ ದಟ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ವಿಚ್ ಕಂಟೈನ್ ಸೇಮ್ ನಂಬರ್ ಆಫ್ ಪಾರ್ಟಿಕಲ್ಸ್. ಒಂದೇ ರೀತಿಯಾಗಿರ್ತಂದ್ರೆ ಕಾರ್ಬನ್ 12 ಐಸೋಟೋಪಿನಲ್ಲಿ ಎಷ್ಟು ಪಾರ್ಟಿಕಲ್ಸ್ ಇದಾವೋ ಅಷ್ಟೇ ಪಾರ್ಟಿಕಲ್ಲು ಅದರಲ್ಲೂ ಕೂಡ ಇರಬೇಕು. ಅಂದ್ರೆ ಯಾವುದು ನಾವು ಕಾರ್ಬನ್ ತಗೊಂಡಿರ್ಬೋದು ಅಥವಾ ಹೈಡ್ರೋಜನ್ ತಗೊಂಡಿರ್ಬೋದು ಅಥವಾ ಸೋಡಿಯಂ ತಗೊಂಡಿರ್ಬೋದು, ಸೇಮ್ ಇದ್ರೆ ಅದಕ್ಕೆ 1 ಮೋಲ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಕಾರ್ಬನ್ 12 ಐಸೋಟೋಪಿನ ಇಲ್ಲಿ 12 ಗ್ರಾಮ್ ಆಫ್, ಇಲ್ಲೇನು ಹೇಳ್ತಾ ಹೋಗ್ತೀವಿ ನಾವು 12 ಗ್ರಾಮನ್ನ ತಗೊಳ್ತಾ ಹೋಗ್ತೀವಿ. 12 ಗ್ರಾಮ್ ಕಾರ್ಬನ್ 12 ಐಸೋಟೋಪ್ ಅಲ್ಲಿ ಎಷ್ಟು ಆಟಮ್ಸ್ಗಳಿದಾವೆ ಅಂತ ಹೇಳಿದ್ರೆ 6.022 ಇಂಟು 10⁻23 ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಕೊಟ್ಟಿದ್ವಿ ನೋಡ್ರಿ, 6.022 ಇಂಟು. ಇದನ್ನ ನಾವು ಅವಗಡ್ರೋ ನಂಬರ್ ಅಂತ ಕರಿತಾ ಹೋಗ್ತೀವಿ. ಯಾಕಂದ್ರೆ ಇದನ್ನ ಅವಗಡ್ರೋ ಅಂತಕ್ಕಂಥ ವಿಜ್ಞಾನಿ ಕಂಡುಹಿಡಿದ್ಬಿಟ್ಟು ನಮಗೆ ಹೇಳಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಅವಗಡ್ರೋ ನಂಬರ್ ಅಥವಾ ಅವಗಡ್ರೋ ಕಾನ್ಸ್ಟೆಂಟ್ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಇದರಲ್ಲಿ 12 ಗ್ರಾಮ್ ಕಾರ್ಬನ್ 12 ಐಸೋಟೋಪನ್ನ ತಗೊಂಡ್ರೆ ಅದರಲ್ಲಿ 6.022 ಇಂಟು 10⁻23 ಅಂದ್ರೆ 6 ಮುಂದೆ ನಾವು ಇದು ಹೆಚ್ಚು ಕಡಿಮೆ ಇಲ್ಲಿ 022 ಈ ಕಡೆ ಪಾಯಿಂಟ್ನ ಶಿಫ್ಟ್ ಮಾಡಿ 20 0 ಹಾಕಿದ್ರೆ ಎಷ್ಟು ಮಾಲಿಕ್ಯೂಲ್ಸ್ ಆಗ್ತಾವೋ, ಎಷ್ಟು ಆಟಮ್ಸ್ ಆಗ್ತಾವೋ ಅಷ್ಟು ಆಟಮ್ಸ್ಗಳು ಕಾರ್ಬನ್ 12 ಅಲ್ಲಿ ಇರ್ತಾ ಹೋಗುತ್ತೆ ಅಂತ ಹೇಳ್ತದನ್ನು. ಹಾಗಾದ್ರೆ ಗ್ರಾಮ್ ಅಟಾಮಿಕ್ ಮಾಸ್ ಅಂದ್ರೆ ಏನಪ್ಪಾ? ಅಟಾಮಿಕ್ ಮಾಸ್ ಅನ್ನ ನಾವು ಗ್ರಾಮ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಅದನ್ನ ಗ್ರಾಮ್ ಅಟಾಮಿಕ್ ಮಾಸ್ ಅಂತ. ನಾವು ಅವಾಗಲೇ ಲಾಸ್ಟ್ ಸ್ಲೈಡ್ ಅಲ್ಲಿ ಏನ್ ಮಾಡ್ತಾ ಹೋಗಿದ್ವಿ, ಅಟಾಮಿಕ್ ಮಾಸ್ ಅಂತ ಹೇಳಿದ್ವಿ. ಆಕ್ಸಿಜನ್ ಎಷ್ಟಿದೆಯಪ್ಪ, ಅದರ ತೂಕ ನಾವು 16 ಇದೆ. ಹೈಡ್ರೋಜನ್ ತೂಕ 1. ಏನಿದು 1 ಕಿಲೋಮೀಟರ್, ಗ್ರಾಮ, ಕ್ವಿಂಟಾಲ ಏನು ಅಂತ ಹೇಳ್ಬಿಟ್ಟು ಹೇಳ್ಬೇಕಲ್ಲ. ಅದಕ್ಕೆ 16 ಗ್ರಾಮ್ ಅಂದ್ರೆ ಇದರ ಗ್ರಾಮ್ ಅಟಾಮಿಕ್ ಮಾಸ್. 1 ಗ್ರಾಮ್ ಅಂದ್ರೆ 1 ಗ್ರಾಮ್ ಅಟಾಮಿಕ್ ಮಾಸ್. ಅದೇ ರೀತಿ ಗ್ರಾಮ್ ಅಟಾಮಿಕ್ ಮಾಸ್ ಅನ್ನ ಇಲ್ಲಿ ತಗೊಳ್ತಾ ಹೋಗಿದ್ವಿ. ಗ್ರಾಮ್ ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್ is equal to 16 into 2, that is equal to 32 grams.
ಅದೇ ರೀತಿ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಆಫ್ ಕಾಂಪೌಂಡ್, ಇಲ್ಲಿ ಅಟಾಮಿಕ್ ಮಾಸ್ ಆಫ್ ಬರೇ ಎಲಿಮೆಂಟ್ಸ್ ಆಗ್ತಾ ಹೋಯ್ತು, ಇಲ್ಲಿ ಮಾಲಿಕ್ಯುಲರ್ ಮಾಸ್ ಆಫ್ ಕಾಂಪೌಂಡ್ ಅನ್ನು ನೋಡ್ತಾ ಇದ್ವಿ. ಇಲ್ಲಿ ವಾಟರ್ನ ತಗೊಂಡ್ವಿ, ಅಲ್ಲಿ 18 ಅಂತ ಹೇಳಿದ್ವಿ, 18 ಯೂನಿಟ್ಸ್ ಅಂತ ಹೇಳಿದ್ವಿ, ಇಲ್ಲಿ 18 ಗ್ರಾಮ್ ಅಲ್ಲಿ ಹೇಳ್ತಾ ಇದ್ವಿ. ಅಂದ್ರೆ 18 ಗ್ರಾಮ್ ಇದೆ. ಅಂದ್ರೆ 18 ಗ್ರಾಮ್ ನಾವು ಮಾಲಿಕ್ಯುಲರ್ ಮಾಸ್ ಅನ್ನ ತಗೊಂಡ್ರೆ ಅದರಲ್ಲಿ ಎಷ್ಟಿರ್ತಾ ಹೋಗ್ತವೆ ಆಟಮ್ಸ್ಗಳು? 6.022 ಇಂಟು 23 ನಂಬರ್ ಆಫ್ ಆಟಮ್ಸ್ ಅಂತಕ್ಕಂಥವು, ಅಷ್ಟು ಆಟಮ್ಸ್ ವಾಟರ್ ಮಾಲಿಕ್ಯೂಲ್ಸ್ಗಳು ಅಂತಕ್ಕಂಥವು ಇರ್ತಾ ಹೋಗ್ತವೆ ಅಂತಕ್ಕಂಥ. ಅದೇ ರೀತಿ ಇಲ್ಲಿ ನಾವು ರಿಲೇಶನ್ಶಿಪ್ ಬಿಟ್ವೀನ್ ನಂಬರ್ ಆಫ್ ಮೋಲ್ಸ್ ಅನ್ನ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಮಾಸ್, ಮೋಲಾರ್ ಮಾಸ್. ನಂಬರ್ ಆಫ್ ಮೋಲ್ಸ್ ತಗೊಂಡಾಗ n ಇಸ್ ಈಕ್ವಲ್ ಟು ಸ್ಮಾಲ್ m ಬೈ ಕ್ಯಾಪಿಟಲ್ M. ಸ್ಮಾಲ್ m ಅಂದ್ರೆ ಮಾಸ್, ಕ್ಯಾಪಿಟಲ್ M ಅಂದ್ರೆ ಮೋಲಾರ್ ಮಾಸ್ ಅಂತಕ್ಕಂಥದ್ದು. ಮತ್ತೆ ಸ್ಮಾಲ್ n ಅಂದ್ರೆ ನಂಬರ್ ಆಫ್ ಮೋಲ್ಸ್, n ಅಂದ್ರೆ ನಂಬರ್ ಆಫ್ ಆಟಮ್ಸ್ ಅಥವಾ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. n ನಾಟ್ ಅಂದ್ರೆ ದಟ್ ಈಸ್ ಅವಗಡ್ರೋಸ್ ನಂಬರ್. ದಿಸ್ ಈಸ್ ಮಾಸ್, ದಿಸ್ ಈಸ್ ನಂಬರ್ ಆಫ್ ಆಟಮ್ಸ್. ಮಾಸ್ ಬೇಕಂದ್ರೆ ನಂಬರ್ ಆಫ್ ಆಟಮ್ಸ್ ಇಂಟು ನಮಗೆ ನಂಬರ್ ಆಫ್ ಮೋಲ್ಸ್ ಮತ್ತೆ ನಂಬರ್ ಆಫ್ ಆಟಮ್ಸ್ ತಗೊಂಡ್ರೆ ನಮಗೆ ಮಾಸ್ ಸಿಗ್ತಾ ಹೋಗುತ್ತೆ. ಅದೇ ರೀತಿ ನಮಗೇನಾದ್ರೂ ನಮಗೆ ಈ ಮಾಸ್ ಬೇಕಪ್ಪ ಅಂತ ಹೇಳಿದ್ರೆ, ಮತ್ತೆ ಮೋಲಾರ್ ಮಾಸ್ ಬೇಕಂತ ಹೇಳಿದ್ರೆ ಅವಾಗ ಮಾಸ್ ಡಿವೈಡೆಡ್ ಬೈ ನಂಬರ್ ಆಫ್ ಮೋಲ್ಸ್ ಅನ್ನ ತಗೊಂಡ್ರೆ ನಮಗೆ ಇಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಅದರ ಒಂದು ತೂಕ ಅಂತಕ್ಕಂಥದ್ದು, ಮೋಲಾರ್ ಮಾಸ್ ಅಂತಕ್ಕಂಥದ್ದು ಸಿಗ್ತಾ ಹೋಗುತ್ತೆ. ಈ ರೀತಿ ಬೇರೆ ಬೇರೆ ರೀತಿ ಆಗಿರ್ತಕ್ಕಂಥ ನಮಗೆ ಮಾಸ್ ಬೇಕಂದ್ರೆ ಬೇರೆ ಫಾರ್ಮುಲಾ, ಮೋಲಾರ್ ಮಾಸ್ ಬೇಕಂದ್ರೆ ಬೇರೆ ಫಾರ್ಮುಲಾ, ಇಲ್ಲಿ ನಾವು ಬೇರೆ ಬೇರೆ ಸಿಂಬಲ್ಸ್ ಅನ್ನ ಬಳಸ್ಕೊಂಡ್ಬಿಟ್ಟು ಅಲ್ಲಿ ಕ್ಯಾಲ್ಕುಲೇಷನ್ ಅಂತಕ್ಕಂಥದ್ದು ಮಾಡ್ತಾ ಹೋಗ್ತೀವಿ. ಇದಿಷ್ಟು ಕೂಡ ಆಟಮ್ಸ್ ಮತ್ತೆ ಮಾಲಿಕ್ಯೂಲ್ಸಿನ ಚಾಪ್ಟರ್ಸ್ ಅನ್ನ ಬಹುಶಃ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂದ್ರೆ ಒಂದು 2-3 ಸರಿ ಸ್ಲೈಡ್ಸ್ ಅನ್ನ ರೊಟೇಟ್ ಮಾಡಿ ನೋಡ್ತಾ ಇರ್ರಿ. ಅಲ್ಲಿಗೂ ಅರ್ಥ ಆಗ್ಲಿಲ್ಲಪ್ಪ ಅಂತ ಹೇಳಿದ್ರೆ ಯು ಕ್ಯಾನ್ ಕಾಲ್ ಮೀ ಇನ್ ದ ಈವ್ನಿಂಗ್ ಅಂಡ್ ಆಸ್ಕ್ ಎನಿ ಕ್ವಶನ್ and or you can send the questions in WhatsApp also. Okay, thank you one and all.